ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ಕೆಸೆಟ್ ಅಪ್ಲಿಕೇಶನ್ ಮೊಬೈಲ್ನಲ್ಲಿ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಹಾಕುವಂಥ ವೀಡಿಯೋಸ್ಗಳನ್ನು ನೀವು ಮೊದಲು ಪಡ್ಕೋಬೋದು. ಓಕೆನಾ? ಸೊ ಸ್ನೇಹಿತರೆ, ಗೂಗಲ್ ಅಥವಾ ಕ್ರೋಮ್ಗೆ ಹೋಗ್ಬಿಟ್ಟು ನೀವು KE ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ತದನಂತರದಲ್ಲಿ ನಿಮಗೆ ಈ ರೀತಿ ಬರುತ್ತೆ, KE ಹೋಮ್ ಅಂತೇಳಿ. ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ನಿಮಗೆ ಬಲಗಡೆ ಸೈಡ್ 3 ಗೆರೆ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಇಲ್ಲಿ ಮುಖಪುಟ, ಪ್ರವೇಶ, ಹಿಂದಿನ ವರ್ಷದ ಪ್ರವೇಶಗಳು, ನೇಮಕಾತಿ, ಮಾಹಿತಿ ಹಕ್ಕು ಅಧಿನಿಯಮ, ಟೆಂಡರ್, ಕಾಲೇಜ್ ಪೋರ್ಟಲ್, ಶುಲ್ಕ ಮರುಪಾವತಿ, ಪರೀಕ್ಷೆ ಕೇಂದ್ರ ಪೋರ್ಟಲ್ ಸಂಪರ್ಕಿಸಿ ಅಂತ ಹೇಳಿ ಇದೆ. ಸೊ ಆಗ ನಿಮಗೆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2024 ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಕೆಸೆಟ್ 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. 30/7/2024 ಲಿಂಕನ್ನು ಬಿಟ್ಟಿದ್ದಾರೆ. ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರಾ, ಆಗ ನಿಮಗೆ ಈ ಥರ ಬರುತ್ತೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ಬರುತ್ತೆ. ಆಗ ನಿಮಗೆ ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅರ್ಜಿ ಸಲ್ಲಿಸಿ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮತ್ತು ಎಜುಕೇಷನ್ ಡೀಟೇಲ್ಸನ್ನು ಕೊಡಬೇಕಾಗ್ತದೆ. ಸೊ ಇಲ್ಲಿ ಕೆಸೆಟ್ ಅಂತಿದೆ, ಅದಾಗೇ ಇರುತ್ತೆ. ಸೊ ತದನಂತರದಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್, ನೀವು ಯಾವ ವಿಷಯದಲ್ಲಿ ಮಾಸ್ಟರ್ ಮಾಡ್ತಿದ್ದೀರಾ ಮತ್ತು ಮಾಡಿ ಆಗಿದೆ, ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ್ದೀರಾ, ಸೊ ಆ ಸಬ್ಜೆಕ್ಟನ್ನು ಕೇಳುತ್ತೆ. ಸೊ ನೀವು ಆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಕನ್ನಡ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತದನಂತರದಲ್ಲಿ ನೀವು ಮೊದಲು ಅದೇ ವಿಷಯಕ್ಕೆ ಅರ್ಹತೆ ಪಡೆದಿದ್ದೀರಾ ಅಂತೇಳಿ ಕೇಳ್ತದೆ. ಸೊ ನೋ ಅಂತ ಹಾಕಿ. ಆಗ ಅರ್ಜಿದಾರರ ಪೂರ್ಣ ಹೆಸರು, ನಿಮ್ಮ ಒಂದು SSLC ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಆ ನೇಮನ್ನು ಹಾಕಬೇಕಾಗ್ತದೆ. ನಂತರದಲ್ಲಿ ಜೆಂಡರ್, ಆರ್ ಯು ಮ್ಯಾರಿಡ್ ಅಂತೇಳಿ ಕೇಳ್ತದೆ, ತಾವು ವಿವಾಹಿತಾರೆ ಅಂತೇಳಿ ಕೇಳ್ತದೆ. ಎಸ್ ಇದ್ದರೆ ಎಸ್ ಹಾಕಿ, ಆಗಿದ್ದರೆ ಸೊ, ಆಗಿಲ್ಲ ಅಂತ ಅಂದರೆ ನೋ ಹಾಕಿ. ಓಕೆನಾ? ಹಾಗೆ ಫಾದರ್ ನೇಮನ್ನು ಕೊಡಬೇಕಾಗ್ತದೆ, ಮದರ್ ನೇಮ್ ಎಂಟರ್ ಮಾಡಬೇಕಾಗ್ತದೆ. ರಿಸರ್ವೇಷನ್ ಕ್ಯಾಟಗರಿ, ನೀವು ಯಾವ ಒಂದು ವರ್ಗಕ್ಕೆ ಸೇರಿದ್ದೀರಾ ಆ ವರ್ಗವನ್ನು ಸೆಲೆಕ್ಟ್ ಮಾಡ್ಕೋಬೇಕಿಲ್ಲಿ. ಸೊ ತದನಂತರದಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕವನ್ನು ಎಂಟ್ರಿ ಮಾಡ್ಕೋಬೇಕು. ಆ್ಯಸ್ ಇಟ್ ಈಸ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನು ನೀವು ಎಂಟರ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಉದಾಹರಣೆಗೆ ನಾನು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಏಜ್ ತಾನಾಗೆ ಎಂಟರ್ ಆಗುತ್ತೆ. ಓಕೆನಾ? ವಯಸ್ಸು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂತೆ ನಿಮಗೆ ಇಷ್ಟು ಏಜ್ ಅಂತೇಳಿ ತೋರಿಸುತ್ತೆ. ಓಕೆ. ತದನಂತರದಲ್ಲಿ ನಿಮ್ಮೊಂದು ಕಾಯಂ ವಿಳಾಸವನ್ನು ಹಾಕಿ, ಅಡ್ರೆಸ್ಸು, ಕಮ್ಯುನಿಕೇಷನ್ ಮಾಡಲಿಕ್ಕೆ ಪತ್ರ ವ್ಯವಹಾರಕ್ಕೆ ಪೂರ್ಣ ವಿಳಾಸ ಹಾಕಬೇಕಾಗ್ತದೆ ಇಲ್ಲಿ. ಆಮೇಲೆ ತಾಲೂಕು, ಡಿಸ್ಟ್ರಿಕ್ ಹಾಕಿ, ಸ್ಟೇಟ್ ಆ್ಯಸ್ ಇಟ್ ಈಸ್ ಅದು ಬರುತ್ತೆ, ಡಿಸ್ಟ್ರಿಕ್ ಹಾಕಿದ ತಕ್ಷಣ ಅದು ಬರುತ್ತೆ. ಆಮೇಲೆ ನಿಮ್ಮ ಒಂದು ಪೋಸ್ಟಲ್ ಪಿನ್ ಕೋಡನ್ನು ಎಂಟರ್ ಮಾಡಬೇಕಾಗ್ತದೆ. ಸರಿಯಾದ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ಆಮೇಲೆ ಸರಿಯಾದ ಒಂದು ಇಮೇಲ್ ವಿಳಾಸವನ್ನು ಹಾಕಿ. ಹಾಗೆ ನಿಮಗೆ ಇಲ್ಲಿ ಪರ್ಸನಲ್ ವಿತ್ ಡಿಸಬಿಲಿಟಿ ಅಂತ ಕೇಳುತ್ತೆ. ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿನ ಎಸ್ ಇದ್ದರೆ ಎಸ್ ಹಾಕಿಲ್ಲ ಅಂದರೆ ನೋ ಹಾಕಿ. ಎಸ್ ಹಾಕಿದರೆ ನೀವು ಯಾವ ರೀತಿ ಒಂದು ವಿಧ ಅಂತೇಳಿ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಹಾಗೆ ನೋ ಅಂತ ಇದ್ದರೆ ಮುಂದಿನ ಒಂದು ಹಂತಕ್ಕೆ ಹೋಗ್ಬೋದು. 13ನೇ ಕಾಲಮಲ್ಲಿ ನಿಮಗೆ ಎಂಟರ್ SSLC ರಿಜಿಸ್ಟರ್ ನಂಬರನ್ನು ಸರಿಯಾಗಿ ಎಂಟರ್ ಮಾಡಿ. ಹಾಗೆ ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಆಯ್ಕೆ ಮಾಡಿ. ಇಲ್ಲಿ ಮಾಸ್ಟರ್ಸ್ ಡಿಗ್ರಿ ಫ್ರಮ್ ರೆಕಾಗ್ನೈಸ್ಡ್ ಬೈ UGCಯಿಂದ ಮಾನ್ಯತೆ ಪಡೆದ ಸ್ನಾತಕೋತ್ತರ ಪದವಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನೀವು PG ಪರೀಕ್ಷೆ ತೇರ್ಗಡೆ ಹೊಂದಿದ್ದೀರಾ ಅಂದರೆ ನೀವು PG ಮುಗಿಸಿದ್ದೀರಾ, ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ್ದೀರಾ ಅಂತೇಳಿ ಕೇಳ್ತದೆ. ಮುಗಿಸಿದರೆ ಎಸ್ ಅಂತ ಹಾಕಿ, ಇಲ್ಲದಿದ್ದರೆ ನೋ ಅಂತ ಹಾಕಿ. ಓಕೆನಾ? ಹಾಗೆ ನೋ ಅಂತ ಹಾಕಿದರೆ ನಿಮಗೆ ಅಪಿಯರ್ಡ್ ಅಂತ ಬರುತ್ತೆ, ಅಲ್ಲಿ ಎಸ್ ಅಂತ ಹಾಕಬೇಕಾಗ್ತದೆ. ಎಸ್ ಅಂತ ಹಾಕಿದರೆ ನೀವು PG ಪದವಿಯ ಎಲ್ಲ ವರ್ಷಗಳು ಸೆಮಿಸ್ಟರ್ಗಳಲ್ಲಿ ಪಡೆದ ಒಟ್ಟು ಅಂಕಗಳು, ಅಂದರೆ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಾ, ಎಷ್ಟು ಅಂಕಗಳಿಗೆ ಅಂತ ಹೇಳಿ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಎಷ್ಟು ಅಂಕಗಳಿಗೆ ಅಂತ ಗರಿಷ್ಠ ಅಂಕ ಇರುತ್ತಲ್ಲ, ಎಷ್ಟು ಅಂಕಗಳಿಗೆ ನೀವು ಮಾರ್ಕ್ಸ್ ಒಪ್ಟೈಂಡ್ ಅಂತ ಏನಿದೆ ಅಲ್ಲಿ ನೀವು ಪಡೆದಿರೋದಂಥದ್ದು. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಟೋಟಲ್ ಮಾರ್ಕ್ಸು, ನಿಮ್ಮ ಎಲ್ಲ ಸೆಮಿಸ್ಟರ್ಗಳ ಟೋಟಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾಗ್ತದೆ. ತಾನಾಗೆ ಇಲ್ಲಿ ಶೇಕಡಾವಾರು ಬರುತ್ತದೆ, ಪರ್ಸೆಂಟೇಜ್ ಬರ್ತದೆ. ಹಾಗೆ ನೇಮ್ ಆಫ್ ದ ಯೂನಿವರ್ಸಿಟಿ, ಅಂದರೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ದೀರಾ ಅದನ್ನು ಟೈಪ್ ಮಾಡಿ ಹಾಕಿ. ನೀವು PhD ಹೋಲ್ಡರ್ ಆಗಿದ್ದೀರಾ ಅಂತೇಳಿ ಕೇಳ್ತಿದ್ದಾರೆ, ಆಗಿದ್ದರೆ ಎಸ್ ಇಲ್ಲ ನೋ. ನೀವು ರಾಜ್ಯ ಕೇಂದ್ರ ಸರ್ಕಾರಿ ನೌಕರರು ಅಂತ ಹೇಳಿ ಕೇಳ್ತಾ ಇದ್ದರೆ ಎಸ್ ಇದ್ದರೆ ಎಸ್ಸು ಇಲ್ಲ ನೋ.
ಆಮೇಲೆ ಇಲ್ಲಿ ಆಧಾರ್ ಸಂಖ್ಯೆಯ ಕೊನೆಯ 4 ಅಂಕೆಗಳನ್ನು ನಮೂದಿಸಿ ಅಂತ ಹೇಳಿ ಕೇಳ್ತಾ ಇದೆ. ಸೊ ಲಾಸ್ಟ್ 4 ಡಿಜಿಟನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ ಆಧಾರ್ ಕಾರ್ಡ್ದು, ಓಕೆನಾ. ತದನಂತರದಲ್ಲಿ ನೀವು ನಿಮ್ಮ ಸಮೀಪ ಇರುವಂತಹ ಎಕ್ಸಾಮ್ ಸೆಂಟ್ರನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ಸರಿಯಾಗಿ ನೋಡಿಕೊಂಡು ಡಿಕ್ಲರೇಷನ್ ಅಭ್ಯರ್ಥಿಯ ಘೋಷಣೆ ಇಲ್ಲಿ ಏನು ಮಾರ್ಕ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ತದನಂತರದಲ್ಲಿ ಪ್ರಿವ್ಯೂ ಅಂತ ಕೊಟ್ಟಾಗ ನಿಮಗೆ ಮುಂದಿನ ಒಂದು ಹಂತ ನಿಮ್ಮ ಭಾವಚಿತ್ರ ಸಹಿ ಅಪ್ಲೋಡ್ ಮಾಡಲು ಅಂತೇಳಿ ಕೇಳುತ್ತೆ. ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅದನ್ನು ಮಾಡಬೇಕಾಗ್ತದೆ. ನೀವು ಇಲ್ಲಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅರ್ಜಿ ಸಲ್ಲಿಸಿರ್ತೀರಲ್ಲ, ಪ್ರಿವ್ಯೂ ಕೊಟ್ಟಾಗ ಅಲ್ಲಿ ಒಂದು ಕ್ಯಾಪ್ಚರ್ ಬರ್ತದೆ. ಆ ಕ್ಯಾಪ್ಚರನ್ನು ಹಾಕಿದ ತಕ್ಷಣ ನಿಮಗೆ ಒಂದು ಐ ಡಿ ಕೊಡ್ತಾರೆ. ಆ ಐ ಡಿ ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಐ ಡಿಯನ್ನು ಹಾಕಿಬಿಡಬೇಕು. KS 500 ಮುಂದೆ ಸಮಥಿಂಗ್ ಇರ್ತಲ್ಲ ಅದನ್ನು ಹಾಕಿಬಿಟ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟಾಗ ನಿಮಗೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. ಸೊ ಅದನ್ನು ಅಪ್ಲೋಡ್ ಮಾಡಿ. ತದನಂತರದಲ್ಲಿ ನಿಮಗೆ ಫೀಸ್ ಪೇಮೆಂಟ್ ಶುಲ್ಕ ಪಾವತಿ ಇರ್ತದೆ. ಸೊ ಅಲ್ಲಿ ಕೂಡ ಅಷ್ಟೇ, ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿಯನ್ನು ಹಾಕಿಬಿಟ್ಟು ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಕೊಡಿ. ಆಗ ನಿಮಗೆ ಪೇಮೆಂಟ್ ಮೋಡ್ಗೆ ಹೋಗುತ್ತೆ, ಓಕೆನಾ. ಅಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಪ್ರಿಂಟ್ ಸಕ್ಸಸ್ ಆದಮೇಲೆ ಪೇಮೆಂಟು ಪ್ರಿಂಟ್ ಅಪ್ಲಿಕೇಶನ್ ಬರ್ತದೆ. ರೆಫರೆನ್ಸಿಗೆ ತೆಗೆದಿಟ್ಕೊಳ್ಳಿ. ಇದಿಷ್ಟು ಮಾಹಿತಿ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ತರಗತಿಗಳು ಕೂಡ ನಮ್ಮ ಚಾನಲ್ಗೆ ಬರ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.